ಹಿಸ್ಸಾ ಕೊಡಬೇಕಾಗಿತ್ತು ಅವರಿಗೆ. ಬಟ್ ಅವ್ರ ಹಿಸ್ಸಾ ಕೊಡೋದು ಬಿಟ್ಟು ಇವ್ರ ಹಿಸ್ಸಾದಲ್ಲಿ ಕೊಟ್ಟು ಇದು ನಮಗೆ ಬರ್ತಾ ಅಂತೇಳಿ ಸುಮಾರು ಒಂದು 9 ವರ್ಷದಿಂದ ನಿರಂತರ ಒಂದು ಕೋರ್ಟ್ನಲ್ಲಿ ಈ ಒಂದು ಕೇಸ್ನಲ್ಲಿ ಇವ್ರ ಕಡೆಗೆ ಆದರೂ ಕೂಡ ಇವತ್ತು ಈ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ. ತಹಸೀಲ್ದಾರ್ ಮತ್ತು ಗಿರ್ದಾವರ ತಲಾಖಿ ಅದ್ರ ಜೊತೆಗೆ ಏನಾಗಬೇಕಂದ್ರೆ ಇವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೆ ಹೋಗಿ ಬರೀ ಸಾಂತ್ವನ ಹೇಳಿ ಬಂದ್ರೆ ನ್ಯಾಯ ಸಿಕ್ಕಂಗೆ ಆಗಂಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಸದರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ನಮ್ಮ ಸಮಾಜದ ಒತ್ತಾಯಪೂರ್ವಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲ ನೀವು ಚುನಾವಣೆ ಬಂದಾಗ ಮಾತ್ರ ನಮ್ಮ ಸಮಾಜದ ಬಗ್ಗೆ ಕಾಳಜಿ ತೋರಿಸೋದು ಬೇಡ ಮಾರ್ಯಾರೆ. ಇವತ್ತು ನ್ಯೂಸ್ ನಮ್ಮ ಸಮಾಜದ ಮೇಲೆ ಹಲ್ಲೆ ಆದಂಥ ಸಂದರ್ಭಗಳಲ್ಲಿ ಕೂಡ ನೀವು ಈ ಇಂಥದ್ದು ಘಟನೆಗಳು ಆಗಬಾರ್ದು ಅಂತಕ್ಕಂಥದ್ದು ಕರುಣೆ ತೋರಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಬರಬೇಕು. ಇವತ್ತು ಎಲ್ಲಿದ್ದೀರಿ? ಇವತ್ತು ನೀವು ಒಬ್ಬರು ಇವತ್ತು ಕೆಲವರು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಇದ್ರ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ತಯಾರಿಲ್ಲ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಶಾಸಕರು ಇವತ್ತು ಬಾಬುರಾವ್ ಚಿಂತಸೂರ್ ಅವರು ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಇವತ್ತು ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಯಾವುದು ಮಂತ್ರಿ ಸ್ಥಾನ ಹೋದಾಗ ಸುಳ್ಸುಳೆ ಈ ಸಮಾಜಕ್ಕೆ ಕೊಳ್ಳಿ ಪೆಟ್ಟು ಬಿತ್ತು ಅಂತಕ್ಕಂಥ ಮಾತು ನಿಮ್ಮ ಕುಂಡಿ ಬುಡಕ್ಕೆ ನೀರು ಬಂದಾಗ ಹೆಂಗೆ ಹೇಳ್ತಿದ್ರಿ? ಇವತ್ತು ಹೇಳಕ್ಕೆ ನಿಮಗೆ ಧೈರ್ಯ ಇಲ್ಲ ಏನು? ಇದಕ್ಕೆ ನಾವು ಸಮಾಜದ ವತಿಯಿಂದ ಇಂಥ ಹೋರಾಟ ಇದು ಒಂದೇ ಅಲ್ಲ. ಇವತ್ತು ಯಾದಗಿರಿಯಲ್ಲಿ ಸಾಕಷ್ಟು ಉಮೇಶ್ ಬುದ್ಧಾಳ್ ಅವರು ಇಡೀ ಸಮಾಜ ಎಲ್ಲ ಕಡೆದು ಸೇರಿ ನಾವು ಒಂದು ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ. ಈ ಕೂಡಲೇ ಪರಿಹಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ನಾವು ಸೇಡಂ ಚಲೋ ಕಾರ್ಯಕ್ರಮ ಹಮ್ಮಿಕೊಡ್ತೀವಿ. ಸುಮಾರು ಒಂದು ದಿನ ನಿರಂತರ ಐಡಿಯಾ ಅಂತಕ್ಕಂಥ ನಾವು ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮುಂದಿನ ದಿನಗಳಲ್ಲಿ ನಾವು ಉಮೇಶ್ ಬುದ್ದಾಳ್ ಅವರು ಎಲ್ಲರೂ ಸೇರಿ ಆ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೀವಿ ಸರ್. ನಿಂಗಣ್ಣ ದೇವಣಗೌಡ